ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈಗ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ಸೇಮ್ಗೆಯನ್ನು ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ರೆಡಿ ಸಿಗುವಂಥದ್ದು ಶಾವಿಗೆ ಉಪ್ಪಿಟ್ಟು, MTR ಶಾವಿಗೆ. ಅದನ್ನು ತಗೊಂಡು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟು ಸ್ವಲ್ಪ ಡಿಫರ್ ಆಗಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಖಾರವಾಗಿ ಇರೋ ಥರ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ರೆಸಿಪಿ ಜೊತೆಗೆ ವೆಯ್ಟ್ ಲಾಸ್ ಟಿಪ್ಸನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗಿನ ಕಾಲದಲ್ಲಿ ವೆಯ್ಟ್ ಗೈನ್ ಆದರೆ ಅಂತ ಹೇಳಿದರೆ ತುಂಬ ಒಂದು ಕಿರಿಕಿರಿ ಅಂತ ಅನಿಸುತ್ತೆ. ವೆಯ್ಟ್ ಗೈನ್ ಆದರೆ ಮೇಯ್ನಾಗಿ ಹೊಟ್ಟೆ ಕಾಣಿಸೋ ಅಂಥದ್ದು ಇದೆಲ್ಲ ಕಿರಿಕಿರಿ ಅನಿಸುತ್ತೆ. ಹಾಗೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ವೆಯ್ಟ್ ಲಾಸನ್ನು ಮಾಡೋದಕ್ಕೆ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತ ನೀವು ವೆಯ್ಟ್ ಲಾಸ್ ಆಗ್ತೀರಾ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೇಯ್ನಾಗಿ ನಾವು ಊಟದ ನಂತರ ನೈಟ್ ಹೊತ್ತು ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಒಂದು ಪಾತ್ರ ವಹಿಸುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ನೈಟ್ ಊಟ ಆದಮೇಲೆ ನಾವು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ, ಕರೆಕ್ಟಾಗಿ ಫಾಲೋ ಮಾಡಿ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ಸ್ನೇಹಿತರೆ, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಫಸ್ಟ್ ಟಿಪ್ಪು ಬಂದು ನಾವು ಯಾವತ್ತು ಊಟ ಆದಮೇಲೆ ಮಲಗೋ ಅಭ್ಯಾಸನ, ಊಟ ಆದ ತಕ್ಷಣ ಹೋಗಿ ಮಲಗೋ ಅಭ್ಯಾಸನ ಆದಷ್ಟು ಬಿಡಬೇಕು. ಸೊ ಇದರಿಂದನೇ ಮೇಯ್ನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನಮಗೆ ಹೊಟ್ಟೆ ಉಳ್ಕೊಳ್ಳೋ ಅಂಥದ್ದು ಮತ್ತು ಗ್ಯಾಸ್ ಪ್ರಾಬ್ಲಮ್ ಆಗುವಂಥದ್ದು, ಡೈಜೆಷನ್ ಸಿಸ್ಟಮ್ ಹಾಳಾಗುವಂಥದ್ದು ಇದರಿಂದನೇ. ಸೊ ಹಾಗಾಗಿ ಊಟ ಆದ ತಕ್ಷಣ ಒಂದು 20 or 30 ಮಿನಿಟ್ ನಾವು ವಾಕನ್ನು ಮಾಡಬೇಕು. ಸ್ವಲ್ಪ ಅಂದರೆ ಸ್ಪೀಡಾಗಿ ವಾಕ್ ಮಾಡೋದಲ್ಲ, ಒಂದು ಸ್ವಲ್ಪ ಸ್ಲೋ ಆಗಿ ವಾಕನ್ನು ಮಾಡಬೇಕು. ತುಂಬ ಸ್ಲೋನೂ ಅಲ್ಲ, ತುಂಬ ಫಾಸ್ಟು ಅಲ್ಲ. ಆ ಥರ ವಾಕ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಇರುವಂತಹ ಕ್ಯಾಲೋರೀಸ್ ಏನಿರುತ್ತೆ ಅದು ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸಣ್ಣ ವಾಕಿಂಗು. ಹಾಗೆ ನೀವು ತಿಂದಿರುವಂಥ ಫುಡ್ ಏನಿದೆ ಅದು ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಸಣ್ಣ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ಸಣ್ಣದಾಗಿ ಒಂದು ವಾಕ್ ಮಾಡೋ ಅಂಥ ಅಭ್ಯಾಸನ ಇಟ್ಕೊಳ್ಳಿ. ಸೆಕೆಂಡ್ ಟಿಪ್ ಬಂದು ಊಟ ಆದ ತಕ್ಷಣ ಹೋಗಿ ಮಲಗೋ ಅಂಥದ್ದನ್ನು, ಆ ಅಭ್ಯಾಸವನ್ನು ಬಿಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹೋಗಿದ ತಕ್ಷಣ ಮಲಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೈಜೆಷನ್ ತುಂಬ ಸ್ಲೋ ಆಗಿ ಆಗುತ್ತೆ. ತಿಂದಿರುವಂಥ ಫುಡ್ಡು ಸರಿಯಾಗಿ ಡೈಜೆಸ್ಟ್ ಆಗದೇ ಇದ್ದಾಗ ನಮಗೆ ವೆಯ್ಟ್ ಗೈನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ವಾಕ್ ಮಾಡಿ ಒಂದು ಸ್ವಲ್ಪ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ಅದಾದಮೇಲೆ ನೀವು ಹೋಗಿ ಮಲಗೋದ್ರಿಂದ ವೆಯ್ಟ್ ಗೈನ್ ಆಗೋದನ್ನು ತಪ್ಪಿಸ್ಬೋದು. ಥರ್ಡ್ ಟಿಪ್ ಬಂದು ಆದಷ್ಟು ನೀರು ಕುಡಿಯೋ ಅಭ್ಯಾಸನ ಮಾಡ್ಕೊಳ್ಳಿ. ಇದರಿಂದ ತಿಂದಿರುವಂಥ ಫುಡ್ಡು ಸಲೀಸಾಗಿ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಗಳನ್ನು ಹೊರ ಹಾಕುತ್ತೆ ನೀರು, ಮತ್ತು ಬಾಡಿ ಹೈಡ್ರೇಟ್ ಆಗಿರುವಂತೆ ಮಾಡುತ್ತೆ. ಸೊ ಆದಷ್ಟು ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿ. ದಿನಕ್ಕೆ ಒಂದು 3 ಇಂದ 4 ಲೀಟರಷ್ಟಾದರೂ ನೀರನ್ನು ನೆನಪು ಮಾಡಿಕೊಂಡು ಕುಡಿಯೋವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಹಾಗೆ ಫೋರ್ತ್ ಟಿಪ್ಪು ಬಂದು ಆದಷ್ಟು TV ನೋಡ್ತಾ ತಿನ್ನುವಂಥ ಅಭ್ಯಾಸನ ಬಿಟ್ಟುಬಿಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ TV ನೋಡ್ತಾ ಜಾಸ್ತಿ ತಿನ್ನುವಂಥ ಅಭ್ಯಾಸ ಆಗುತ್ತೆ. ಹಾಗೆಯೇ ಬಾಡಿಯಲ್ಲಿ ಕ್ಯಾಲೋರಿಗಳ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಇಷ್ಟ ಬಂದಿದ್ದೆಲ್ಲ ಜಾಸ್ತಿ ತಿಂತಾ ಇರ್ತೀವಿ. ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮಗೆ ಯೋಚನೆನೇ ಇರೋದಿಲ್ಲ, ಫುಡ್ ಮೇಲೆ ಯೋಚನೆ ಇರೋದಿಲ್ಲ. TVಯಲ್ಲಿ ಏನು ಬರ್ತಾ ಇರುತ್ತೋ ಅದರ ಮೇಲೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಈ ತಪ್ಪನ್ನು ಅವಾಯ್ಡ್ ಮಾಡಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ. ಫಿಫ್ತ್ ಟಿಪ್ ಬಂದು ಸರಿಯಾಗಿ ನಿದ್ದೆ ಮಾಡುವಂಥದ್ದು. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ನಿದ್ದೆ ಕಡೆಗೂ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ದಿನಕ್ಕೆ ಒಬ್ಬ ಮನುಷ್ಯನಿಗೆ 7 ರಿಂದ 8 ಗಂಟೆ ನಿದ್ದೆ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗನೆ ಮಲಗುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಇದರಿಂದ ಬೆಳಗ್ಗೆ ಬೇಗನೆ ಹೇಳ್ಬೋದು. ಆದಷ್ಟು ನಮ್ಮ ಬಾಡಿ ಮೇಲೆ ಕೂಡ ಈ ಒಂದು ನಿದ್ದೆ ಪ್ರಮಾಣ ಕೂಡ ಎಫೆಕ್ಟ್ ಆಗುತ್ತೆ. ಹಾಗೆ ಸಿಕ್ಸ್ತ್ ಟಿಪ್ ಬಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಟಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟಿಪ್ ಮಸ್ಟ್ ನೀವು ಫಾಲೋ ಮಾಡಲೇಬೇಕು. ಊಟ ಆದಮೇಲೆ ಎಷ್ಟು ಗ್ಯಾಪ್ ಬಿಟ್ಟು ಮಲಗಬೇಕು ಅಂತ ಹೇಳಿದರೆ 2 ಗಂಟೆ ಆದರೂ ಗ್ಯಾಪ್ ಬೇಕೇ ಬೇಕಾಗುತ್ತೆ. ಅದು ಸಾಧ್ಯ ಇಲ್ಲ, ತುಂಬ ಕಷ್ಟ ಅಂತ ಆದರೆ ಅಟ್ಲೀಸ್ಟ್ ನೀವು ಊಟ ಆದಮೇಲೆ ಹಾಫ್ ಆನ್ ಅವರ್ ಆದರೂ ನೀವು ಬಿಡಲೇಬೇಕಾಗುತ್ತೆ. ಸೊ ಇದನ್ನು ಆದಷ್ಟು ನೆನಪಲ್ಲಿ ಇಟ್ಕೊಂಡು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಹಾಗೆ ಸೆವೆಂತ್ ಟಿಪ್ ಬಂದು ತಿನ್ನುವಂಥ ಫುಡ್ ಮೇಲೆ ಫೋಕಸ್ ಮಾಡೋದು, ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕಂಟ್ರೋಲ್ ಅಂತ ಹೇಳಿದರೆ ಆದಷ್ಟು ಜಂಕ್ ಫುಡ್ ತಿನ್ನುವಂಥದ್ದು,
ಪಿಜ್ಜಾ, ಬರ್ಗರ್ ಅಥವಾ ಹೊರಗಡೆ ತಿನ್ನುವಂಥ ಅಭ್ಯಾಸ ಇದನ್ನೆಲ್ಲ ಆದಷ್ಟು ಬಿಟ್ಬಿಡಬೇಕು. ಮತ್ತು ಎಣ್ಣೆಯಲ್ಲಿ ಕರಿದಂಥ ತಿಂಡಿಗಳನ್ನು ಆದಷ್ಟು ನೀವು ತಿನ್ನೋದೇ ಇರೋದೇ ಒಳ್ಳೆಯದು. ಹೆಲ್ದಿಯಾಗಿರುವಂಥ ಫುಡ್ಡನ್ನು ತಿನ್ನೋದಕ್ಕೆ ಆದಷ್ಟು ಟ್ರೈ ಮಾಡಿ. ಆದಷ್ಟು ಡೈಲಿ ತಿನ್ನುವಂಥ ಫುಡ್ಡಲ್ಲಿ 3 ಹೊತ್ತು ತಿನ್ನೋದು ಅಂತ ಆದರೆ 3 ಹೊತ್ತಲ್ಲೂ ಆದಷ್ಟು ಪ್ರೋಟೀನ್ ಇರುವಂಥ ಆಹಾರ, ಕಾಳು, ಬೇಳೆ ಇಂಥದ್ದೆಲ್ಲ ಇರೋ ಥರ ನೋಡ್ಕೊಳ್ಬೇಕು. ಹಾಗೆ ಪನ್ನೀರ್ ತುಂಬ ಒಳ್ಳೆಯದು. ಪನ್ನೀರಲ್ಲಿ ತುಂಬ ಪ್ರೋಟೀನ್ ಅಂಶ ಇರೋದ್ರಿಂದ ಇದು ಪನ್ನೀರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ಫಿಲ್ ಆದಾಗೆ ಇರುತ್ತೆ. ಆದಷ್ಟು ಜಾಸ್ತಿ ತಿನ್ನೋದನ್ನು ಅವಾಯ್ಡ್ ಮಾಡ್ಬೋದು. ಹಾಗೆ ತಿನ್ನುವಂಥ ಆಹಾರದಲ್ಲಿ ಆದಷ್ಟು ಫೈಬರ್ ಕಂಟೆಂಟ್ ಇರಲೇಬೇಕು. ಸೊಪ್ಪು, ತರಕಾರಿ ಇದರಲ್ಲೆಲ್ಲ ಫೈಬರ್ ಕಂಟೆಂಟ್ ಇರುತ್ತೆ. ಆದಷ್ಟು ಸೊಪ್ಪು, ತರಕಾರಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡೈಜೆಷನ್ ಇಂಪ್ರೂವ್ ಆಗುತ್ತೆ ಇದರಿಂದ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೆ. ತಿನ್ನುವಂಥ ಫುಡ್ಡಲ್ಲಿ ಡೈಲಿ ಫೈಬರ್ ಇರುವಂಥದ್ದು ಸೌತೆಕಾಯನ್ನು ಇನ್ಕ್ಲೂಡ್ ಮಾಡ್ತಿದ್ದೆ. ಹಾಗೆ ಸೊಪ್ಪು, ತರಕಾರಿ ಎಲ್ಲ ಯೂಸ್ ಮಾಡ್ತಿದ್ದೆ. ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆದರೆ, ಕೆಲವೊಂದು ರೆಸಿಪಿ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಫೈನಲ್ ಆಗಿ 8th ಟಿಪ್ಪು ಹೇಳೋದಕ್ಕಿಂತ ಮುಂಚೆ ನಾನು ಶಾವಿಗೆ ಬಾತ್ ಯಾವ ಥರ ಮಾಡಿದೆ ಅನ್ನೋದನ್ನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡೋ ಥರ ಈರುಳ್ಳಿ, ಟೊಮೆಟೊ, ಹಾಗೆ ಇದಕ್ಕೆ ಕಾಯಿ ಮೆಣಸನ್ನು ಹಾಕಿಲ್ಲ, ಹಸಿರು ಮೆಣಸನ್ನು ಹಾಕಿಲ್ಲ. ಈರುಳ್ಳಿ, ಟೊಮೆಟೊ ಮತ್ತು ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನು ಹಾಕಿದ್ದೀನಿ. ಇದರ ಜೊತೆಗೆ ನಾನು ಹಸಿರು ಮೆಣಸಿನ ಬದಲಾಗಿ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಮಾಡಿ, ಬಿಸಿ ನೀರನ್ನು ಹಾಕಿ ಮತ್ತು ಫ್ರೈ ಮಾಡಿರುವಂಥ ಸೇಮಿಗೆಯನ್ನು ಸೇರಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸಿಂಪಲಾಗಿ ಈ ರೀತಿ ನಿಮಗೆ ಚೇಂಜಸ್ ಬೇಕು ಅನಿಸಿದಾಗ ಈ ಥರ ಕೂಡ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲ್ ಆಗಿ 8th ಟಿಪ್ ಹೇಳೋದಾದರೆ ಸ್ಟ್ರೆಸ್ ಮೇಂಟೆನೆನ್ಸ್ ಮಾಡುವಂಥದ್ದು. ಸ್ಟ್ರೆಸ್ಸನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಡೈಲಿ ಲೈಫಲ್ಲಿ ನಮಗೆ ತುಂಬ ಸ್ಟ್ರೆಸ್ ಇರುತ್ತೆ. ಆ ಕೆಲಸ, ಈ ಕೆಲಸ, ಜಂಜಾಟ, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಸೊ ಈ ಒಂದು ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಾದ್ರೆ ಆದಷ್ಟು ಧ್ಯಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಫ್ರೀ ಆಗುತ್ತೆ. ಆದಷ್ಟು ಸ್ಟ್ರೆಸ್ಸಿಂದ ನಾವು ಹೊರಗಡೆ ಬರ್ತೀವಿ. ಹೊಸ ಆಲೋಚನೆಗಳು ಬರುತ್ತೆ. ಮನಸ್ಸು ಕೂಲಾಗಿರುತ್ತೆ. ಈ ಒಂದು ಸ್ಟ್ರೆಸ್ ಮೇಂಟೆನೆನ್ಸ್ ನೀವು ಮಾಡಲಿಲ್ಲ ಅಂತ ಹೇಳಿದರೆ ಇದು ನಾವು ತಗೊಳ್ಳುವಂಥ ಫುಡ್ ಮೇಲೆ ತುಂಬ ಒಂದು ಎಫೆಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಆದಷ್ಟು ಈ ಒಂದು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಅಷ್ಟೇ, ಮಾಡದೇ ಇದ್ದರೂ ಅಷ್ಟೇ ಈ ಒಂದು ಟಿಪ್ಪನ್ನು ಎಲ್ಲರೂ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ಒಂದು ಟಯರ್ಡ್ ಆಗಿರ್ತೀವಿ, ತುಂಬ ಸ್ಟ್ರೆಸ್ ಆಗಿರ್ತೀವಿ. ಸೊ ಈ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಧ್ಯಾನ ಮಾಡುವಂಥದ್ದು ತುಂಬ ಒಳ್ಳೆಯದು. ಎಲ್ಲ ಕಡೆ ಇವಾಗ ಧ್ಯಾನದ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ, TV, ಮೊಬೈಲ್ ಎಲ್ಲ ಕಡೆ. ಸೊ ಆದಷ್ಟು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಡೈಲಿ ಒಂದು 5 ಮಿನಿಟ್ 10 ಮಿನಿಟ್ ಆದರೂ ಮಾರ್ನಿಂಗ್ ಎದ್ದಾದಮೇಲೆ ಮಾಡ್ತೀನಿ. ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದು ಮೊಬೈಲ್ ಹಿಡ್ಕೊಳ್ಳೋ ಬದಲು ಈ ಒಂದು ಧ್ಯಾನ ಮಾಡೋದ್ರಿಂದ ನಮ್ಮ ಒಂದು ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ವ ಸ್ನೇಹಿತರೆ, ಒಂದೇ ಒಂದು ಲೈಕ್ ಮಾಡಿ, ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ಹೊಸ ಟಿಪ್ಸ್ಗಳೊಂದಿಗೆ, ಹೊಸ ವೀಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.